ಸೊ ಇಲ್ಲಿ ರಾಜ್ಕುಮಾರ್ ಅವರು ಇದಕ್ಕೇನೆ ವಾಸ್ಕಲ್ಗೆನೆ ವರ್ಕೊಂಡು ನಿಂತ್ಕೊಂಡಿರ್ತಾರೆ. ಇಲ್ಲಿ ಪೊಲೀಸರು ಬಂದಾಗ ಈ ಫ್ರೇಮಲ್ಲೇ ಇರ್ತಾರೆ ನೋಡಿ. ಯಾಕೆ ಸರ್ ನೀವು ಯಾಕೆ ಸರ್ ಬರೋಕ್ಕೆ ಹೋದ್ರಿ ಅಂತ ಪೊಲೀಸರನ್ನ ಕೇಳ್ತಾರೆ ರಾಜ್ಕುಮಾರ್ ಅವರು. ಆಗ ನಡೆಯೋ ಸೀನ್ ಎಲ್ಲ ಇದೇನೆ. ಇಲ್ಲೇನೆ ಶಂಕರ್ ನಾಗ್ ಅವರು ನಡ್ಕೊಂಬರೋದು. ಇದು ಉಚ್ಚಾಸ್ಪತ್ರೆ ಅಂತ ಬೋರ್ಡ್ ಇರುತ್ತೆ ಮೇಲ್ಗಡೆ. ಇದೇ ಮೆಟ್ಲ ಮೇಲೆ ಶಂಕರ್ ನಾಗ್ ಅವ್ರು ನಡ್ಕೊಂಬರ್ತಾರೆ. ಇಲ್ಲಿ ಮಾಸ್ಟರ್ ಮಂಜುನಾಥ್ ಅವರು ಕುತ್ಕೊಂಡಿರ್ತಾರೆ ಗಾಡಿ ಮೇಲೆ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಈ ಬಿಲ್ಡಿಂಗ್ನ ಕಥೆ ಹೇಳೋದಕ್ಕೆ ಬಂದಿದ್ದೀನಿ. ಈ ಬಿಲ್ಡಿಂಗ್ನಲ್ಲಿ ಸುಮಾರು ಸಿನಿಮಾಗಳ ಶೂಟಿಂಗ್ ಆಗಿದೆ. ನಾನಿವತ್ತು 2 ಸಿನಿಮಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ, 2 ಸಿನಿಮಾದ ಕಥೆ ಹೇಳ್ತೀನಿ. ಒಂದು ಹಾವಿನ ಹೆಡೆ, ಮತ್ತೊಂದು ನೋಡಿ ಸ್ವಾಮಿ ನಾವಿರೋದೆ ಹೀಗೆ. ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಸಿನಿಮಾದಲ್ಲಿ ಹುಚ್ಚಾಸ್ಪತ್ರೆ ಇರುತ್ತೆ ಗೊತ್ತಾ? ಅಂದರೆ ಶಂಕರ್ ನಾಗ್ ಅವ್ರ ಅಣ್ಣ ಅನಂತ್ ನಾಗ್ ಅವ್ರನ್ನ ಅಡ್ಮಿಟ್ ಮಾಡಿರ್ತಾರಲ್ಲ, ಆ ಆಸ್ಪತ್ರೆ ಇದೇನೆ. ಆಮೇಲೆ ಅಷ್ಟೇ ಅಲ್ಲ, ಹಾವಿನ ಹೆಡೆ 1981ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ನಿಮಗೆಲ್ಲ ನನ್ನ ಹಿಂದಿನ ಎಪಿಸೋಡು ಲಿಂಕಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಯಾಕೆ ಗೊತ್ತಾ, ಇದೇ ಹಾವಿನ ಹೆಡೆ ಸಿನಿಮಾದ ಅರ್ಧ ಭಾಗ, ಹಿಂದಿನ ಭಾಗ ನಾನಲ್ಲಿ ಹಾಕಿದ್ದೀನಿ. ಅದೊಂದು ರೀಕ್ಯಾಪ್ ಮಾಡಿ ಅದ್ರ ಮುಂದುವರೆದ ಭಾಗ ಇವತ್ತು ನಾನು ಹೇಳ್ತೀನಿ. ಕಳೆದ ಎಪಿಸೋಡ್ನಲ್ಲಿ ನಾನು ರಾಜಣ್ಣ ಕೂತಿದ್ದ ಜಾಗ ಮತ್ತು ಇಸ್ಪಿಟ್ ಆಡ್ತಾ ಇದ್ದಿದ್ದ ಜಾಗ, ಹಾಗೆ ಆ ದೇವಸ್ಥಾನದಲ್ಲಿ ರಾಜಣ್ಣವ್ರು ಓಡಾಡಿ ಫೈಟಿಂಗ್ ಮಾಡಿದ್ದ ಸ್ಥಳಗಳನ್ನು ತೋರಿಸಿದ್ದೆ. ಅಷ್ಟೇ ಅಲ್ಲ, ಬೆಂಗಳೂರಿಗೆ ಬಂದಾಗ ಅವರು ರಾಣಿಗಾಗಿ ಹುಡ್ಕಾಡಿದ್ದ ಸ್ಥಳಗಳನ್ನು ತೋರಿಸಿದ್ದೆ. ಇವತ್ತು ಅದರ ಮುಂದುವರೆದ ಭಾಗ. ರಾಣಿಯನ್ನು ಹುಡ್ಕೊಂಬರ್ತಾರಲ್ಲ ರಾಜಣ್ಣವರು, ಅವರು ಬರೋದು ಇದೇ ಅರಮನೆಗೆ. ಇದು ಸಿನಿಮಾದಲ್ಲಿ ಅರಮನೆ ಆಗಿರುತ್ತೆ. ಇವತ್ತು ನೋಡಿ, ಆ ಮರ ಇರಲಿಲ್ಲ ಆಗ, ಅದನ್ನೆಲ್ಲ ನಾನು ಮುಂದಕ್ಕೆ ತೋರಿಸ್ತೀನಿ. ಸೊ ಇಲ್ಲಿಗೆ ಬಂದಮೇಲೆ ಏನಾಯಿತು ಬನ್ನಿ. ಸೊ ಈಗ ಇಷ್ಟೆಲ್ಲ ಸೀನ್ ಆದಮೇಲೆ ರಾಜ್ಕುಮಾರ್ ಅವರು ತಮ್ಮ ಸಹೋದರರನ್ನು ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಆಗ ಇದೇ ಅರಮನೆ ಅಂತ ಹೇಳಿದೆ. ಈ ಟೈಮಲ್ಲಿ ಅವರು ಒಳಗಡೆ ಬರೋದಕ್ಕಾಗಲ್ಲ, ಯಾಕೆಂದರೆ ಸೆಕ್ಯೂರಿಟಿ ಬಿಡಲ್ಲ. ಆಗ ನೋಡ್ಬೋದು, ಇದೇ ಬಂಡೆ ಮೇಲೇ ಈ ಮೌಂಟೇನ್ ಥರ ಬಂಡೆ ಏನಿದೆಯಲ್ಲ, ಆ ಕಾಂಪೌಂಡ್ ಇದರಿಂದ ಎಗರುತ್ತಾರೆ. ಇದು ಹೆಂಗೆ ಅಂದರೆ, ಇದು ಅರಮನೆ ಒಳಗಡೆ ಇರೋದೇನೆ, ಬಟ್ ಅಲ್ಲಿಂದ ಎಗ್ರಿ ಆ ಬಂಡೆ ಇದೆಯಲ್ಲ, ಆ ಬಂಡೆಯಿಂದ ನಡ್ಕೊಂಡು ಜಂಪ್ ಮಾಡಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ಸೀನ್ ಕಟ್ ಆದರೆ ಬರೋದೇ ಇಲ್ಲಿಗೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಕ್ಯಾಮ್ರಾ ಇಲ್ಲಿಗೆ ಬರುತ್ತೆ. ನೌ ಯು ಕ್ಯಾಚ್ ಮೀ. ಅಲ್ಲಿದ್ದಂತಹ ಬಂಡೆ, ಇವು ಝೂಮ್ ಝೂಮ್ ಮಾಡಕ್ಕೆ ಹೇಳ್ತೀನಿ. ಆ ಬಂಡೆನ ಝೂಮ್ ಮಾಡಿ ಅಲ್ಲಿಂದ ಎಗರದ್ಮೇಲೆ ಅವ್ರು ಬರೋದು ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ಸೀನು ಹೀಗೆ ಬರ್ತಾರೆ. ಹೀಗೆ ಬಂದು ಇಲ್ಲಿ ನೋಡ್ತಾರೆ, ಈ ಬಾಗ್ಲನ್ನ ತಟ್ತಾರೆ. ಆವಾಗ ನೋಡ್ಬೋದು, ಇದೆಲ್ಲ ಬಾಗ್ಲು ಇದೆಲ್ಲ ಕಾಣಿಸುತ್ತೆ, ಗ್ರಿಲ್ಲು ಇದೆಲ್ಲನೂ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇಲ್ಲ ಆದಮೇಲೆ ಇಲ್ಲೂ ಅವರು ಯಾರೂ ಇರಲ್ಲ ಅಂತ ಗೊತ್ತಾಗಿ ಇಲ್ಲಿ ಈ ಸೈಡ್ ಬಂದ್ಬಿಡಿ, ಕಮ್ ದಿಸ್ ಸೈಡ್. ಇಲ್ಲಿ ಈ ಬಾಗ್ಲನ್ನು ರಾಜ್ಕುಮಾರ್ ಅವರು ತಟ್ತಾರೆ. ಈ ಟೈಮಲ್ಲಿ ನೋಡ್ಬೋದು, ಇಲ್ಲೊಂದು ಮಾರ್ಕ್ ಇರುತ್ತೆ. ಈ ಮಾರ್ಕ್ ಕಾಣುತ್ತೆ ನೋಡಿ. ಇಲ್ಲಿ ಇವಾಗ ಕಿತ್ತಾಕಿ ಹೊಸ ಸ್ವಿಚ್ ಬೋರ್ಡ್ ಬಂದಿದೆ. ಮೊದಲು ಇಲ್ಲಿ ಹಳೆ ಸ್ವಿಚ್ ಬೋರ್ಡ್ ಇತ್ತು, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಗೆ ಬರ್ತಾ ಇದ್ದಂಗೆ ಯು ಗೋ ಡೌನ್. ಆ ಕೆಳಗಡೆ ಹೋಗ್ತಾ ಇದ್ದಂಗೆ ರಾಜ್ಕುಮಾರ್ ಅವರು ಇಲ್ಲೂ ತಟ್ತಾರೆ, ಇಲ್ಲೂ ಇಲ್ಲದೇದಾಗ ನೆಕ್ಸ್ಟ್ ಅವ್ರು ಬರೋದು ಈಗ ಬಂದು ಇಲ್ಲಿಂದ ಜಂಪ್ ಮಾಡ್ತಾರೆ. ಅಲ್ಲಿಗೆ ಇಲ್ಲಿ ವೈರ್ ಇದೆ, ಕರೆಂಟ್ ಶಾಕ್ ಹೊಡೆಯುತ್ತೇನೋ ಗೊತ್ತಿಲ್ಲ. ಸೊ ಹೀಗೆ ಜಂಪ್ ಮಾಡಿ ರಾಜ್ಕುಮಾರ್ ಅವರು ನೆಕ್ಸ್ಟ್ ಸೀದಾ ಬರೋದು ಇಲ್ಲಿಗೆ. ಸೀನ್ ಕಟ್ ಮಾಡಿದ್ರೆ ಆ ಕಡೆಯಿಂದ ಬರುತ್ತೆ, ಕಮ್ ದಿ ಸೈಡ್. ಸೊ ಇಲ್ಲಿಗೆ ಬರುತ್ತೆ, ಇಲ್ಲೇನೆ ಆ ಸೀನ್ ಆಗೋದು. ಇಲ್ಲಿ ಬಂದು ಬಾಗ್ಲ ತಟ್ಟಿ ರಾಣಿ ಅಂತಾರಲ್ಲ, ಈ ರಾಣಿ ಅಂತ ತೆಗೆಯೋದು ಇದೇನೆ. ಇದು ಡೋರೆಲ್ಲ ಚೇಂಜ್ ಆಗಿದೆ. ಇಲ್ಲಿ ಬಂದು ಫ್ರೇಮ್ ಈ ಕಡೆಯಿಂದ ಇರುತ್ತೆ, ಆಗ ಈ 2 ಪಿಲ್ಲರನ್ನು ಕಾಣುತ್ತೆ. ಸೊ ಇಲ್ಲಿ ಬಂದು ಹಿಂಗೆ ತಟ್ಟಿದಾಗ ಒಳಗಡೆಯಿಂದ ಒಬ್ರು ಲೇಡಿ ಬರ್ತಾರೆ, ಅವಾಗ ರಾಣಿ ಅಂತಾರೆ. ಅವಾಗ ಅವ್ರ ತಾತನ ಕರೆದ್ಬಿಟ್ಟು ಇವನು ಎಮ್ಮೆ ತಮ್ಮಣ್ಣ ಅಂತಾರಲ್ಲ, ಈ ಸೀನ್ ಎಲ್ಲ ನಡೆಯೋದು ಇದೇ ಜಾಗದಲ್ಲಿ. ಸೊ ಇಲ್ಲಿ ಈ ಮಾರ್ಕೆಲ್ಲ ಇರುತ್ತೆ ನೋಡಿ, ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ, ಇಲ್ಲ ಅಂದರೆ ತೋರಿಸ್ಬೋದಾಗಿತ್ತು. ಸೊ ನೋಡ್ಬೋದು, ಇದೇ ಜಾಗದಲ್ಲೇ ರಾಜ್ಕುಮಾರ್ ಅವರು ಬಂದು ಎಲ್ಲಿ ನಮ್ಮಣ್ಣ ಅಂದಾಗ ಲೇಡಿ ಒಳಗಡೆ ಹೋಗ್ತಾರಲ್ಲ, ಈ ಸೀನ್ ನಡೆಯೋದು ಇಲ್ಲೇ. ಅವರು ಒಳಗಡೆ ಹೋಗ್ತಾರೆ, ಬಟ್ ಒಳಗಡೆ ಇವಾಗ ಕಾಲೇಜ್ ಆಗಿದೆ.
ಸೊ ಆ ಕಾಲೇಜ್ನ ಮುಂದೆ ತೋರಿಸ್ತೀನಿ. ಇಲ್ಲಿ ಕಾಲೇಜ್ ಆಗಿರೋದ್ರಿಂದ ಒಳಗಡೆ ಅಲೌಡ್ ಇಲ್ಲ. ಮತ್ತು ಕೇಳಿದೆ ಈ ಥರ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲಿ ರಾಜ್ಕುಮಾರ್ ಅವರು ಈ ಇದಕ್ಕೇನೆ ವಾಸ್ಕಲ್ಗೆ ವರ್ಕೊಂಡು ನಿಂತ್ಕೊಂಡಿರ್ತಾರೆ. ಆದರೆ ಅವರು ಹೋಗಿ ಫೋನ್ ಮಾಡಿಬಿಟ್ಟು ಬರ್ತಾರೆ ಪೊಲೀಸರಿಗೆ. ಈ ಟೈಮಲ್ಲಿ ಪೊಲೀಸರು ಎಂಟ್ರಿ ಆದಾಗ ಈ ಕಡೆ ಅವರು ಬಂದು ಜೀಪ್ ನಿಂತ್ಕೋತಾರೆ. ಈಗ 2 ಲೈಟ್ ಇದೆ ಅಲ್ಲ, ಅದೀಗ ಸದ್ಯಕ್ಕೆ ಇಲ್ಲ. ಬಟ್ ಇಲ್ಲಿ ಪೊಲೀಸರು ಬಂದಾಗ ಈ ಫ್ರೇಮಲ್ಲೇ ಇರ್ತಾರೆ ನೋಡಿ. ಯಾಕೆ ಸರ್ ನೀವು ಯಾಕೆ ಸರ್ ಬರೋಕ್ಕೆ ಹೋದ್ರಿ ಅಂತ ಪೊಲೀಸರನ್ನ ಕೇಳ್ತಾರೆ ರಾಜ್ಕುಮಾರ್ ಅವರು. ಆಗ ನಡೆಯೋ ಸೀನೆಲ್ಲ ಇದೇನೆ. ಈ ಫ್ರೇಮ್ ಸಹ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ನಿಂತಿರ್ತಾರೆ, ಇಲ್ಲಿ ಗೋಡೆ ಇರೋದ್ರಿಂದ ನಾನು ಅಲ್ಲಿ ಹೋಗೋಕ್ಕಾಗ್ತಿಲ್ಲ. ಬಟ್ ಈ ಫ್ರೇಮಲ್ಲಿ ನಿಂತ್ಕೊಂಡು ರಾಜ್ಕುಮಾರ್ ಅವರು ನೀವು ಯಾಕೆ ಸರ್ ಬರೋಕ್ಕೆ ಹೋದ್ರಿ ಅಂತೆಲ್ಲ ಕೇಳ್ತಾರಲ್ಲ, ಈ ಸೀನ್ ನಡೆಯೋದು ಇಲ್ಲೇನೆ. ನಂತರ ಪೊಲೀಸರವರು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಇನ್ನು ಒಂದು ಸೀನಲ್ಲಿ ಈ ರಾಣಿ ಅನ್ಸ್ಕೊಂಡವರು ಒಳಗಡೆ ಹೋಗಿ ಫೋನ್ ಮಾಡ್ತಾರೆ ಪೊಲೀಸ್ರಿಗೆ ಅಂತ ಹೇಳಿದ್ನಲ್ಲ, ಆ ಫೋನ್ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಒಂದು ಫ್ರೇಮ್ ಕಾಣಿಸುತ್ತೆ ನೋಡಿ. ನಾನು ಒಳಗಡೆನೂ ಅದೇ ರೀತಿ ಇದೆಯಾ ಅಂತ ಇಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಿದ್ರೆ ಇಲ್ಲ ಎಲ್ಲ ಡೆಮಾಲಿಷನ್ ಮಾಡಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂದರು. ಆದರೆ ಇಲ್ಲಿ ಕಿಟಕಿ ಓಪನ್ ಆಗಿತ್ತು. ಈ ಕಿಟಕಿ ಒಳಗಿಂದ ನಾನು ಚೆಕ್ ಮಾಡಿಬಿಡೋಣ ಅಂತ ಹೋದೆ. ಒಂದು ಸರಿ ಓಪನ್ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ನೋಡ್ಬೋದು ಇಲ್ಲಿ ಅದೇ ಥರ ಇದೆ. ಸ್ನೇಹಿತರೆ ಅದೇ ಥರ ಇದೆ. ಬಟ್ ಇಲ್ಲಿ ಕತ್ಲಿರೋದ್ರಿಂದ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತಾ ಇದ್ದೀನಿ. ಅಲ್ಲಿ ಮಿರರ್ ಕಾಣ್ತಾ ಇದೆ, ನೋಡ್ಬೋದು. ಸೊ ಫುಲ್ ಕತ್ಲಿದೆ. ಬಟ್ ಅದೇ ಥರ ಇದೆ. ಇಲ್ಲಿ ಏನು ಮಾರ್ಕ್ ಮಾಡ್ತೀನಿ ನೋಡಿ, ಇದೆಯಲ್ಲ, ಇದ್ರ ಕೆಳಗಡೆ ಇದು ಟೇಬಲ್ ಥರನೇ, ಡ್ರೆಸ್ಸಿಂಗ್ ಟೇಬಲ್ ಥರ ಇದೆ. ಈ ಟೇಬಲ್ ಹತ್ರನೇ ಇದು ಆಗುತ್ತೆ. ಸೊ ಅದೇ ಥರ ಇದೆ ಸ್ನೇಹಿತರೆ. ನೀವು ಯಾಕಂದ್ರೆ ಬಂದರೆ ನೀವು ಗಮನಿಸ್ಬೋದು. ಇದು ಅರಮನೆ ಮೈದಾನದ ಒಳಗಡೆ ಇದೆ. ಸ್ಕೂಲ್ ಇದೆ, ನಾನು ಇವಾಗ ತೋರಿಸ್ತೀನಿ ನೋಡಿ. ಆ ಸ್ಕೂಲ್ ಹತ್ರ ಹೋದರೆ ಕಾಣುತ್ತೆ. ಇಲ್ಲಿ ಬೋರ್ಡ್, ಆಫೀಸ್ ಬೋರ್ಡ್ ಏನೋ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ಬಂದರೆ ಇದೆಲ್ಲಿದೆ ಗೊತ್ತಾ, ಈ ಪಾರ್ಟು ಬೋರ್ಡ್ ರೂಮ್ ಏನಿದೆ ಇದೆಲ್ಲ ಇರೋದು ಈ ಸ್ಕೂಲ್ ಇದೆ ಅರಮನೆ ಮೈದಾನದ ಒಳಗಡೆ. ಜಮ್ಸ್ ಬಿ ಸ್ಕೂಲ್ ಅಂತ ಇದೆ. ಸೊ ಅದಕ್ಕೆ ಈ ಪೋರ್ಷನಲ್ಲಿ ಈ ಥರ ಇದೆ, ಒಳಗಡೆ ಈ ಪೋರ್ಷನಲ್ಲಿ ಇದ್ದಿದೆ. ನೀವು ಸ್ಕೂಲವ್ರಣ್ಣ? ನೀವು ಸ್ಕೂಲವ್ರಾ? ಇದು ಈ ರೂಮ್ ಏನಾದರೂ ತೆಗಿಬೋದಾ? ಅಂದರೆ ಈ ಕಡೆ ಪ್ಯಾಲೇಸಲ್ಲಿ ಮಾತಾಡಬೇಕಾ? ಓಕೆ. ಇಲ್ಲಿ ಒಂದು ಫಿಲಮ್ ಶೂಟಿಂಗ್ ಆಗಿತ್ತು ರಾಜ್ಕುಮಾರ್ ಅವ್ರದ್ದು. ಅದಕ್ಕೇ ಒಳಗಡೆನೂ ಅದೇ ಥರ ಇದೆ. ಬಟ್ ಲೈಟ್ ಇದ್ದಿದ್ರೆ ಲೈಟು ಕಾಣ್ತಾ ಇಲ್ಲ. ಅಲ್ಲಿ ಕಿಟಕಿಯಿಂದ ನೋಡ್ಬೋದು. ಪ್ಯಾಲೇಸಲ್ಲಿ ಪರ್ಮಿಷನ್ ಇರಬೇಕು. ಈ ಪೋರ್ಷನ್ನು ಪ್ಯಾಲೇಸ್ದು, ಈ ಪೋರ್ಷನ್ನು ಸ್ಕೂಲ್ದಾ? ಹಾಂ, ಓಕೆ. ಸೊ ಕೇಳಿದ್ರಲ್ಲ, ಇದು ಈ ಥರದ್ದು ಅಂತ ಇದು ಇಲ್ಲೇ ನಮ್ಮ ರಾಜಣ್ಣವರು ಓಡಾಡಿದಂತಹ ಜಾಗ. ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂಗೆ ಈ ಕೋಟೆ ಅರಮನೆ ಬಿಲ್ಡಿಂಗ್ ಇರೋದು ನಮ್ಮ ಅರಮನೆ ಮೈದಾನದಲ್ಲಿ ಅಂತ. ಆದರೆ ಇದು ಗೊತ್ತಾಗಲ್ಲ. ಸಡನ್ನಾಗಿ ನೀವು ಒಳಗಡೆ ಎಲ್ಲ ಹುಡ್ಕಾಡಿದ್ರೆ ಪ್ಯಾಲೇಸ್ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗೇ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀರಾ. ಬಟ್ ಹಾಗೆ ಮಾಡಬೇಡಿ. ಅಲ್ಲಿ ಯಾರನ್ನಾದ್ರೂ ಸೆಕ್ಯೂರಿಟಿನೋ ಅಥವಾ ಗೈಡ್ಗಳ್ನೋ ಅಲ್ಲಿ ನಿಂತಿರೋರ್ನೋ ಯಾರನ್ನಾದ್ರೂ ಒಬ್ಬರನ್ನ ಕೇಳಿ ಈ ರೀತಿ ಸ್ಕೂಲ್ ಎಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಆ ಸ್ಕೂಲ್ ಹತ್ರ ಬಂದರೆ ನೀವು ಇದನ್ನು ನೋಡ್ಬೋದು. ಇದೊಂದೇ ಅಲ್ಲ ಸ್ನೇಹಿತರೆ, ಇನ್ನೂ ಒಂದೆರಡು ನೋಡಿ, ಜಮ್ಸ್ ಬಿ ಸ್ಕೂಲ್ ಅಂತ ಕೇಳಿ ಅವ್ರು ಖಂಡಿತವಾಗ್ಲೂ ಮಾಹಿತಿ ಕೊಡ್ತಾರೆ. ಅವಾಗ ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿ. ಇನ್ನೂ ಸ್ನೇಹಿತರೆ, ಇದೇ ಬಿಲ್ಡಿಂಗಲ್ಲಿ ನಾನು ಆಗಲೇ ಹೇಳ್ದಂಗೆ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಸಿನಿಮಾ ಶೂಟಿಂಗ್ ಆಗಿದೆ ಅಂತ ಹೇಳಿದೆ. ಸೊ ಅದ್ರ ಭಾಗಗಳು ಎಲ್ಲೆಲ್ಲಾಗಿದೆ ಇಲ್ಲೇ ಬೋರ್ಡ್ ಇರುತ್ತೆ, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇದೇ ಸೀನು ಇಲ್ಲೇ ನಡೆದಿರೋದು. ಏನಂದರೆ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರ ಅಣ್ಣ ಅನಂತ್ ನಾಗ್ ಅವರು ಮೆಂಟಲ್ ಹಾಸ್ಪಿಟಲಲ್ಲಿ ಇರ್ತಾರೆ ಸಿನಿಮಾದಲ್ಲಷ್ಟೇ. ಸೊ ಆ ಮೆಂಟಲ್ ಹಾಸ್ಪಿಟಲ್ ಇದೇನೆ, ಇಲ್ಲೇ ಬೋರ್ಡ್ ಇರುತ್ತೆ. ಆ ಬೋರ್ಡ್ನ ಹಾಕಿ ಇಲ್ಲಿ ಮೆಂಟಲ್ ಹಾಸ್ಪಿಟಲ್. ಆಗಾಗ್ಗೆ ಶಂಕರ್ ನಾಗ್ ಅವರು ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ಅವ್ರ ಮಗ ಮಾಸ್ಟರ್ ಮಂಜುನಾಥ್ನ ಶಂಕರ್ ನಾಗ್ ಅವರೇ ಸಾಕ್ತಾ ಇರ್ತಾರೆ. ಆಗಾಗ ಬಂದು ಹೋಗ್ತಾ ಇರ್ತಾರೆ. ಇಲ್ಲೇ ಆಗಿರೋದು ಅನ್ನೋದಕ್ಕೆ ಇಲ್ಲೊಂದು ಗೋಪುರ ಇದೆ ನೋಡಿ. ಈ ಗೋಪುರನ ಮ್ಯಾಚ್ ಮಾಡ್ತೀನಿ. ಇಲ್ಲಿ ಈ ಮರ ಇರಲಿಲ್ಲ ಆಗ, ಈಗ ಬೆಳೆದ್ಬಿಟ್ಟು ಎಲ್ಲ ಅಡೆತಡೆ ಆಗಿಬಿಟ್ಟಿದೆ ನನಗೆ. ಸೊ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೇ ಆಗಿರೋದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಲ್ಲೇ ಇದೇ ಆ ಆಸ್ಪತ್ರೆ ಆಗಿರುತ್ತೆ ಅನ್ನೋದಕ್ಕೆ ನಾನು ಒಂದು ಕುರುಹು ಕೊಡ್ತಾ ಇರೋದು. ಇನ್ನೊಂದೇನೆಂದರೆ, ಈ ಮೆಟ್ಲು ಮೇಲೆಲ್ಲೇ ನಡ್ಕೊಂಬರೋದು ನೋಡಿ ಶಂಕರ್ ನಾಗ್ ಅವರು. ಈ ಮೆಟ್ಲುಗಳೆಲ್ಲನೂ ಇವಾಗ ಒಂದು ಸ್ವಲ್ಪ ಹಾಳಾಗಿಬಿಟ್ಟಿದೆ. ಈ ಮೆಟ್ಲುಗಳ ಮೇಲೆ ಟಾರಲ್ಲಿ ಹಾಕಿ ರೋಡ್ನದ್ದು ಒಂದು ಸ್ವಲ್ಪ ಹೈಟ್ ಮಾಡಿಬಿಟ್ಟಿದ್ದಾರೆ. ಇದೇ ಮೆಟ್ಲು ಮೇಲೇ ಶಂಕರ್ ನಾಗ್ ಅವರು ಬರೋದು. ಈಗ ಬೇರು ಕೊಂಬೆ ಎಲ್ಲ ಬೆಳೆದ್ಬಿಟ್ಟಿದೆ. ಸೊ ಈ ಸೀನ್ ಆಗೋದು ಇಲ್ಲೇ. ಇನ್ನು ಹುಚ್ಚಾಸ್ಪತ್ರೆ ಒಳಗಡೆ, ಅಂದರೆ ಈ ಮೆಂಟಲ್ ಹಾಸ್ಪಿಟಲ್ ಒಳಗಡೆ ಸೀನು ಒಂದೆರಡು ತೋರಿಸ್ತಾರೆ ಸಿನಿಮಾದಲ್ಲಿ. ಒಳಗಡೆ ಹೋಗ್ಬೇಕು ಅಂದರೆ ಆಗಲ್ವಲ್ಲ, ಕಿಟಕಿಯಿಂದ ಆವಾಗಲೇ ನೋಡಿದ್ನಲ್ಲ, ಹಂಗೆ ತೋರಿಸ್ತೀನಿ ಬನ್ನಿ.
ಇಲ್ಲೂ ಹಾಗೆ ಇದೆ ನೋಡಿ. ನಾನು ಆಗಲೇ ಹೇಳಿದ್ದೆ ಹಾವಿನ ಎಡೆ ಸಿನಿಮಾದಲ್ಲಿ ಈ ರೂಮಲ್ಲೂ ಒಂದಷ್ಟು ಸೀನ್ ಆಗಿದೆ ಅಂತ. ಇಲ್ಲಿ ನೋಡಿ, ಇದು ಮ್ಯಾಚ್ ಮಾಡ್ತೀನಿ. ಇದು ಮೆಂಟಲ್ ಹಾಸ್ಪಿಟಲ್ನ ತೋರಿಸೋ ಟೈಮಲ್ಲಿ ಈ ಕಿಟಕಿಗಳು ಮ್ಯಾಚ್ ಆಗುತ್ತೆ ನೋಡಿ. ಇದಷ್ಟೇ ಅಲ್ಲ, ಹಿಂಗೆ ಹೋಗ್ಬೇಕಾರೆ ಮೆಂಟಲ್ ಹಾಸ್ಪಿಟಲ್ಗಳನ್ನು ತೋರಿಸ್ಬೇಕಾರೆ ಇಲ್ಲಿ ಇದು ಮ್ಯಾಚ್ ಆಗುತ್ತೆ ನೋಡಿ. ಡ್ರೆಸ್ಸಿಂಗ್ ಟೇಬಲ್ಲು, ಈ ಟೇಬಲ್ ಸಹ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ. ಇದು ಹಾವಿನ ಎಡೆ ಸಿನಿಮಾದಲ್ಲೂ ಇದೆ. ಇದೇ ಡ್ರೆಸ್ಸಿಂಗ್ ಟೇಬಲ್ಲೇ 45 ವರ್ಷದ ಹಿಂದೆ ಫೋನಲ್ಲಿ ಮಾತಾಡೋದಿಲ್ಲ ನೋಡಿ. ಈಗಿನ ಡ್ರೆಸ್ಸಿಂಗ್ ಟೇಬಲ್ 15-20 ವರ್ಷ ಬರೋಲ್ಲ. ಇದೇ ಅಲ್ವಾ ಹೇಳೋದು ಕಾಲ ಅಂತ. ಸೊ ನೋಡಿ, ಇದೇ ಜಾಗದಲ್ಲಿ ಮಾಸ್ಟರ್ ಮಂಜುನಾಥ್ ಅವರೆಲ್ಲ ಕೂತ್ಕೊಳ್ಳೋದು ಲೂನಾ ಮೇಲೆ. ಹಾಗೆಯೇ ಶಂಕರ್ ನಾಗ್ ಅವ್ರು ನಡ್ಕೊಂಬರೋದು, ಹೋಗೋದು, ಮತ್ತು ಗಾಡಿ ತಂದು ನಿಲ್ಲಿಸೋದು, ಇದೆಲ್ಲ ಸೀನ್ ನಡೆಯೋದು ಇದೇ ಬಿಲ್ಡಿಂಗ್ ಎದುರುಗಡೆ. ಇದು ಮೆಂಟಲ್ ಹಾಸ್ಪಿಟಲ್ ಆಗಿರುತ್ತೆ ಆ ಸಿನಿಮಾದಲ್ಲಿ. ಹೇಗಿತ್ತು 2 ಸಿನಿಮಾಗಳಲ್ಲಿ ಈ ಬಿಲ್ಡಿಂಗ್ ಯೂಸ್ ಆದಂತಹ ಕಥೆಯನ್ನು ನಾನು ಇವತ್ತು ಹೇಳಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕು, ಸಬ್ಸ್ಕ್ರೈಬು, ಕಮೆಂಟು ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಶಕ್ತಿ ಬರುತ್ತೆ ಮತ್ತೊಂದಷ್ಟು ಈ ರೀತಿಯ ವೀಡಿಯೋಗಳನ್ನು ಮಾಡಬೇಕು ಅಂತ. ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಎಪಿಸೋಡ್. ಆದರೆ ಹೋಗೋದಕ್ಕಿಂತ ಮುಂಚೆ ನನ್ನ ಕೆಲಸ ನಿಮ್ಗೆ ಇಷ್ಟ ಆಗಿದರೆ ಕೆಳಗಡೆ ಶೇರ್ ಬಟನ್ ಪಕ್ಕ, ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಅನ್ನೋ ಆಪ್ಷನ್ ಇದೆ. ನೀವು ನನಗೆ ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು, ಕಮೆಂಟು ಕೊಡಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ ಯಾವ್ದು ಗೊತ್ತಾ? ಹಾವಿನ ಎಡೆ ಸಿನಿಮಾದಲ್ಲಿ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡುವೆ ನಾನು. ಈ ಹಾಡಿದೆಯಲ್ಲ, ಈ ಹಾಡು ಶೂಟಿಂಗ್ ಆದಂತಹ ಜಾಗವನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಅದು ಸಿಗಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಆ ವಿಡಿಯೋ ಬಂದಾಗ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ಇದಷ್ಟೇ ಅಲ್ಲ, ಇದೇ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಲ್ಲಿ ಒಂದು ಫೈಟಿಂಗ್ ಸೀನ್ ಇದೆ, ಅದು ಸಹ ತೋರಿಸ್ತೀನಿ. 2 ಮಿಕ್ಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಫಾಲೋ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಏನು ಹೇಳಿದೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ರೋಚಕವಾದ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್.